ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಮ್ಯಾಜಿಸ್ಟ್ರೇಟ್ನ ತನಿಖೆ ಚುರುಕುಗೊಂಡಿದೆ. ಪೊಲೀಸರ ವಿಚಾರಣೆ, ಡಿಎನ್ಎ ಕೆಎಸ್ಸಿ ಅಧ್ಯಕ್ಷ ರಘುಪತಿ ಭಟ್ ಆರ್ಸಿಬಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಸಂಭವಿಸಿದಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿದೆ. ಪೊಲೀಸರ ವಿಚಾರಣೆ ಕೂಡ ಆಗಬೇಕು. ಡಿಎನ್ಎ ಕೆಎಸ್ಸಿ ಅಧ್ಯಕ್ಷ ರಘುಪತಿ ಭಟ್ ಆರ್ಸಿಬಿ ಹೇಳಿಕೆಯನ್ನ ಈಗ ಆಲ್ರೆಡಿ ದಾಖಲು ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ವಿಚಾರಣೆ ಕೂಡ ಸಾಧ್ಯತೆ ಇದೆ ಇವತ್ತು. ಮಾಜಿ ಆಯುಕ್ತ ದಯಾನಂದ್ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ಮೊನ್ನೆ ಗಾಯಾಳು ಹಾಗೂ ಹಲವು ಸಂಸ್ಥೆಯ ಮುಖ್ಯಸ್ಥರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಇವತ್ತು ದಯಾನಂದ್ ಹೇಳಿಕೆಯನ್ನ ಡಿಸಿ ಜಗದೀಶ್ ದಾಖಲಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಫ್ ಇಟ್ ಆಲ್ ಮಾಜಿ ಆಯುಕ್ತ ದಯಾನಂದ್ ಅವರೇನಾದರೂ ವಿಚಾರಣೆಗೆ ಹಾಜರಾದ್ರೆ ಅವರ ಹೇಳಿಕೆಯನ್ನ ದಾಖಲಿಸಲಾಗುತ್ತೆ. ಇನ್ ಕೇಸ್ ಅವರು ಹಾಜರಾಗದೇ ಇದ್ರೆ ವಿಚಾರಣೆಯನ್ನ ದಾಖಲಿಸೋದು ಬಹಳ ಕಷ್ಟ ಆಗುತ್ತೆ. ಸೊ ಮ್ಯಾಜಿಸ್ಟ್ರೇಟ್ ತನಿಖೆಯೇನೋ ಚುರುಕುಗೊಂಡಿದೆ. ಡಿಎನ್ಎ ಕೆಎಸ್ಸಿ ಅಧ್ಯಕ್ಷ ಆರ್ಸಿಬಿ ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಆದರೆ ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ವಿಚಾರಣೆ ಇನ್ನೂ ಬಾಕಿ ಇದೆ. ಸೊ ಇವತ್ತು ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಅವರೇನಾದರೂ ಹಾಜರಾದರೆ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತೆ. ನೋಡಿ, ಕಾಲ್ತುಳಿತ ಕೇಸ್ಗೆ ಎಂಟ್ರಿ ಕೊಡಲಿದೆ ಮಾನವ ಹಕ್ಕುಗಳ ಆಯೋಗ. ರಾಷ್ಟ್ರೀಯ ಮಹಿಳಾ ಹಕ್ಕುಗಳ ಆಯೋಗದಿಂದ ಮಾಹಿತಿ ಸಂಗ್ರಹ. ಕಾಲ್ತುಳಿತ ಕೇಸ್ಗೆ ಈಗ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಕೊಡ್ತಾ ಇದೆ. ಸರ್ಕಾರ ಹಾಗೂ ಸಂಬಂಧಪಟ್ಟಂತ ಇಲಾಖೆಯಿಂದ ನಿರ್ಲಕ್ಷ್ಯದ ಆರೋಪ ಇದೆ. 11 ಜನರ ಸಾವಿಗೆ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥ ಆರೋಪ ಇರೋದ್ರಿಂದ ತನಿಖೆಯನ್ನ ಮಾಡಲಾಗುತ್ತೆ. ಬೆಂಗಳೂರಿಗೆ ಬರಲಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಒಂದು ವಾರಗಳ ಕಾಲ ಬೆಂಗಳೂರಿನಲ್ಲೇ ಇದ್ದು ಈ ಆಯೋಗ ತನಿಖೆಯನ್ನ ನಡೆಸುತ್ತೆ. ಹಾಗಾದ್ರೆ ಹೇಗಿರುತ್ತೆ ಇದರ ತನಿಖೆ? ಯಾವ ಆಯಾಮದಲ್ಲಿ ಇವರು ತನಿಖೆಯನ್ನ ನಡೆಸ್ತಾರೆ? ಮಾನವ ಹಕ್ಕುಗಳ ಆಯೋಗ ಯಾವ ಆಯಾಮದಲ್ಲಿ ತನಿಖೆ ನಡೆಸುತ್ತೆ ಅಂತ ನೋಡೋದಾದ್ರೆ, ಜನದಟ್ಟಣೆಯನ್ನ ನಿಯಂತ್ರಿಸುವಲ್ಲಿ ಏನಾದರೂ ವೈಫಲ್ಯ ಆಯ್ತಾ? ಹೇಗಾಯ್ತು? ಸಂಭ್ರಮಾಚರಣೆ ಬಗ್ಗೆ ಅತಿಯಾದ ಪ್ರಚಾರ ಮಾಡಿದ್ರು, ಯಾರು ಮಾಡಿದ್ರು? ಪ್ರಚಾರ ಮಾಡಿ ಸರಿಯಾದ ವ್ಯವಸ್ಥೆ ಯಾಕೆ ಮಾಡಿರಲಿಲ್ಲ? ಅಸಮರ್ಪಕ ಭದ್ರತೆ, ಕಡಿಮೆ ಪೊಲೀಸರ ನಿಯೋಜನೆ, ಮೂಲ ಸೌಕರ್ಯಗಳು ಮತ್ತು ತುರ್ತು ಸೇವೆಗಳ ಕೊರತೆ, ಸಂಘಟಕರ ಬೇಜವಾಬ್ದಾರಿ, ಸರ್ಕಾರದ ವೈಫಲ್ಯ, ಇದೆಲ್ಲದರ ಬಗ್ಗೆ ಆ ಮಾನವ ಹಕ್ಕುಗಳ ಆಯೋಗ ಮಾಹಿತಿಯನ್ನ ಸಂಗ್ರಹಿಸುತ್ತೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಆರ್ಸಿಬಿ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಏನು ಸ್ಟ್ಯಾಂಪೇಡ್ ಆಗಿತ್ತು, ಕಾಲ್ತುಳಿತ ಪ್ರಕರಣ ಏನಾಗಿತ್ತು, ಅದರಲ್ಲಿ 11 ಜನ ಸಾವನ್ನಪ್ಪಿದ್ರು. ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿದೆ. ಇವತ್ತು ಪೊಲೀಸ್ ಕಮಿಷನರ್ ಅಂದ್ರೆ ಎಕ್ಸ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಒಂದು ವಿಚಾರಣೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಇದಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರುವಂತಹ ವಿಚಾರ. ಒಟ್ಟಾರೆ ಎರಡೂ ವಿಚಾರಗಳ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಮಂಜುನಾಥ್? ಖಂಡಿತ ಸಿಂಧೂರ, ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಅಲ್ಲಿ ತನಿಖೆ ಚುರುಕುಗೊಂಡಿರುವಂಥದ್ದು. ಸೊ ಈಗಾಗಲೇ ಅಂದರೆ ಆ ಸಮಯದಲ್ಲಿ ಯಾರೆಲ್ಲ DCP ಆಗಿರ್ಬೋದು, ACP ಆಗಿರ್ಬೋದು, ಯಾರೆಲ್ಲ ಅಲ್ಲಿ ಒಂದಿಷ್ಟು ಭದ್ರತೆ ನಿಯೋಜಿಸಿತ್ತು ಅವ್ರಿಗೆಲ್ಲ ನೋಟಿಸನ್ನು ಕೊಡಲಾಗಿತ್ತು. ಆ ಸಂಬಂಧಪಟ್ಟಂಗೆ ನಿನ್ನೆ ಅಂದರೆ ಈಗ ಅಂದರೆ ಕಳೆದ ವಾರದನ್ನು ಕೂಡ ಅಂದರೆ ಗಾಯಾಳುಗಳು ಮೃತರಿದ್ದಾರೆ. ಆ ಮೃತರ ಕುಟುಂಬಸ್ಥರ ಹೇಳಿಕೆಯನ್ನು DC ಅವರು ಹೇಳಿಕೆಯನ್ನು ಪಡೆದಿದ್ರು. ತದಾದ ನಂತರ ಕಳೆದ 2 ದಿನಗಳ ಹಿಂದೆ DCP ಮತ್ತು ACP ಆಯಾ ಸಂಬಂಧಪಟ್ಟ ವಲಯದಲ್ಲಿ ಯಾಕೆ ನೀವು ಭದ್ರತೆಯನ್ನು ವಹಿಸಿರಲಿಲ್ಲ ಅಥವಾ ಭದ್ರತೆ ವಹಿಸಲ್ಲ ಸಂಬಂಧದಲ್ಲಿ ಏನಾಗಿತ್ತು ಅಂತೇಳಿ DCP ACP ಇಂದನೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಸೊ ಇವತ್ತು ಮಾಜಿ ಕಮಿಷನರು ದಯಾನಂದ್ ಅವರು ಕೂಡ ಇವತ್ತು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ನಿನ್ನೆ ಬರಬೇಕಾಯಿತು, ನಿನ್ನೆ ವಿಚಾರಣೆಗೆ ಗೈರಾಗಿದ್ರು. ಸೊ ಇವತ್ತು 12 ಗಂಟೆಗೆ ಬರ್ತಾರೆ. ಇವತ್ತು ಆ ಸಂದರ್ಭದಲ್ಲಿ ಎಷ್ಟು ಜನ ಅಂದರೆ ಆ ಸ್ಟೇಡಿಯಂ ಸುತ್ತಮುತ್ತ ಎಷ್ಟು ಜನರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಆ ಸಂಬಂಧ ವಿಚಾರವಾಗಿ ಇವತ್ತು ಕೂಡ ಅವರು ದಯಾನಂದ್ ಅವ್ರನ್ನ ವಿಚಾರಣೆ ಮಾಡಬೇಕಾಗುತ್ತೆ. 12 ಗಂಟೆಗೆ ಬರ್ತಾರಾ ಬರಲ್ವ ಅಂತೇಳಿ ಒಂದು ಕಡೆ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಇದರ ಇನ್ನೂ ಹೆಚ್ಚಿನ ತನಿಖೆಗಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ತಂಡವೇ ಕೂಡ ಅಂದರೆ ಈ ಒಂದು ಫುಲ್ ಕಂಪ್ಲೀಟ್ ಆ ವಿಚಾರಣೆ ಪಡೋದಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈ ತನಿಖೆಯನ್ನು ಬರ್ತಾ ಇದೆ ಅಂತೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಟ್ಟಾರೆ 12 ಗಂಟೆಗೆ ಮಾಜಿ ಕಮಿಷನರ್ ದಯಾನಂದ್ ಅವರು 12 ಗಂಟೆಗೆ ಬಂದು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಬರ್ತಾರೋ ಬರೋದಿಲ್ಲ ಅಂತೇಳಿ ಕಾದು ನೋಡಬೇಕಾಗುತ್ತೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.